Good morning, dear student. Welcome to physics online classes. Today, I am going to teach your first chapter, physical world. This is the first step of your first PU physics. So, in this lecture, we learn about introduction about physics and scientific method and their types, unification and also reductionism. So, let's see the content which involve in this chapter. So, in this chapter, we learn mainly about physics, what is the scope and excitement of physics, how the physics, technology, and society they are interrelated, and mainly we have to learn some fundamental force that exist in nature. Okay, after that, we have to learn nature of physical laws. Okay, so before understanding what is physics, let's talk about a little bit about the physics. We all know that when we wake up in the morning, what we do see the first? Of course, ceiling fans. ಹೌದಲ್ಲ? ಯೂಶ್ವಲಿ ನಾವು ಮಾರ್ನಿಂಗ್ ವೇಕಪ್ ಆದಾಗ ಸೀಲಿಂಗ್ ಫ್ಯಾನ್ಸ್ನ ನೋಡ್ತೀವಿ. ಆರ್ ಇಟ್ ಮೇ ಬಿ ಲೈಟ್ ನೇಚರ್ ಅಂತ ಕನ್ಸಿಡರ್ ಮಾಡಿದ್ರೆ ವಿ ಸಿ ಸನ್ರೈಸಿಂಗ್, ಡೇ ಆ್ಯಂಡ್ ನೈಟ್, ಸೀಸನ್ಸ್, ಟೈಡ್ಸ್. ಓಕೆ, and humans always been curious about ವಾಟ್ ವಿ ಹ್ಯಾವ್ ಸೀನ್ ಅರೌಂಡ್ ಅಸ್. ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅದನ್ನು ತಿಳ್ಕೊಳೋದಕ್ಕೆ ಮನುಷ್ಯರಿಗೆ ತುಂಬ ಜಾಸ್ತಿ ಕ್ಯೂರಿಯಾಸಿಟಿ ಇರುತ್ತೆ, ಹೌದಲ್ಲ? ಸೊ ನೈಟ್ ಸ್ಕೈ ವಿತ್ ಬ್ರೈಟ್ ಸೆಲೆಸ್ಟಿಯಲ್ ಆಬ್ಜೆಕ್ಟ್, ಸಿ ಈ ಪಿಕ್ಚರ್ ಅಬ್ಸರ್ವ್ ಮಾಡಿದ್ರೆ ನಿಮಗೆ, ಸೊ ಅಟ್ ದ ನೈಟ್ ಸ್ಕೈ, ಸೊ ದೆರ್ ಆರ್ ಪ್ಲೆಂಟಿ ಆಫ್ ಸ್ಟಾರ್ಸ್ ಆರ್ ದೇರ್. ಓಕೆ, ಸೊ ಯಾಕೆ ಅದು ಅಲ್ಲೇ ಸ್ಟಿಕ್ ಆನ್ ಆಗಿದೆ, ಯಾಕೆ ಕೆಳಗೆ ಬೀಳ್ತಿಲ್ಲ ಅಂತ ಕ್ವಶನ್ ರೈಸ್ ಆಗುತ್ತೆ. ಸೊ ಯೂಶ್ವಲಿ ಚಿಕ್ಕ ಮಕ್ಳು ಇರಬೇಕಾದ್ರೆ ನಿಮಗೆ ಊಟ ಮಾಡಿಸ್ಬೇಕಾದ್ರೆ ನಿಮ್ಮಮ್ಮ ಚಂದಮ್ಮನ ತೋರಿಸ್ಬಿಟ್ಟು ಕರಿತಿರೋ, ಹೌದಾ? ಸೊ ಬಟ್ ಇವತ್ತಿನವರೆಗೂ ಬಂದೇ ಇಲ್ಲ ಚಂದ್ರ ಇದುವರೆಗೂ, ಕರೆಕ್ಟಾ? ಯಾಕೆ ಅಲ್ಲೇ ಇದೆ, ಯಾಕೆ ಸ್ಟಿಕ್ ಆನ್ ಆಗಿದೆ? ಮತ್ತು ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಜೊತೆ ನಡ್ಕೊಂಡು ಬರೋ ಥರ ಫೀಲ್ ಆಗುತ್ತೆ, ಅಬ್ಸರ್ವ್ ಮಾಡಿರ್ತೀರಲ್ಲ? ಓಕೆ, ಅಟ್ ದ ಸೇಮ್ ಟೈಮ್ ಸಮ್ ಡೇಸ್ ನಿಮಗೆ ಈಗ ರೈನಿ ಸೀಸನ್ ಇರುತ್ತೆ, ನೆಕ್ಸ್ಟು ವಿಂಟರ್, ನೆಕ್ಸ್ಟ್ ಸಮ್ಮರ್, ಈ ಥರ ಸೀಸನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಯೂಶ್ವಲಿ ನೀವು ಟ್ರಿಪ್ ಹೋದಾಗೆಲ್ಲ ಅಬ್ಸರ್ವ್ ಮಾಡಿರ್ತೀರ, ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಟೈಮಲ್ಲಿ ಸಮುದ್ರದ ಹತ್ತಿರ ಬಿಡಲ್ಲ, ಯಾಕಂತ ಹೇಳಿದ್ರೆ ಟೈಡ್ಸ್ ತುಂಬ ಜಾಸ್ತಿ ಇರುತ್ತೆ ಅಂತ. ಸೊ ಯಾಕೆ ಆ ಟೈಮಲ್ಲೇ ಟೈಡ್ಸ್ ಫಾರ್ಮೇಷನ್ ಆಗುತ್ತೆ? ನೆಕ್ಸ್ಟು ರೈನ್ಬೋ. ಸೊ ದಿಸ್ ಇಸ್ ಅ ಮಿಸ್ಟ್ರಿ ಆಫ್ ನೇಚರ್. ಸೊ ಯಾಕೆ ಈ ಥರ ಕಲರ್ ಫಾರ್ಮೇಷನ್ ಆಗುತ್ತೆ? ಸೊ ಯೂಶ್ವಲಿ ಅದು ಬಿಸಿಲು ಮತ್ತು ಮಳೆ ಎರಡೂ ಇರಬೇಕಾದ್ರೆ ಈ ಥರ ಫಾರ್ಮೇಷನ್ಸ್ ಆಗುತ್ತೆ. ಯಾಕಾಗುತ್ತೆ, ಹೇಗಾಗುತ್ತೆ? ಸೊ ನೆಕ್ಸ್ಟು ಈ ವಾಲ್ಕನೀಸ್ನ ಅಬ್ಸರ್ವ್ ಎಲ್ಲಾದರೂ ನೀವು ಮೂವೀಸಲ್ಲಿ ಅಥವಾ ಈ ನ್ಯೂಸಲ್ಲೆಲ್ಲ ನೋಡಿರ್ತೀರ, ಜ್ವಾಲಾಮುಖಿ ಅಂತ ಹೇಳ್ತಾರೆ. ಯಾಕೆ ಈ ಥರ ಆಗುತ್ತೆ? ನೆಕ್ಸ್ಟ್ ಎವ್ರಿ ಇಯರ್ ಎಕ್ಲಿಪ್ಸ್. ಈ ನ್ಯೂಸ್ ಚಾನಲ್ಸಲ್ಲಂತೂ ಎದುರಿಸ್ಬಿಡ್ತಾರೆ ಫುಲ್ಲು. ಒಂದೊಂದು ಚಾನಲಲ್ಲಿ ನಾಲ್ಕು ಜನ ಜ್ಯೋತಿಷಿಗಳೆಲ್ಲ ಕೂತ್ಕೊಂಡ್ಬಿಟ್ಟು ಆ ರಾಶಿ ಇದ್ದವ್ರಿಗೆ ಹಂಗಾಗುತ್ತೆ, ಇದು ಹಿಂಗಾಗುತ್ತೆ, ಆ ಥರ ಎಲ್ಲ ಹೇಳ್ತಾರೆ. ಸೊ ಆ್ಯಕ್ಚುಲಿ ಎಕ್ಲಿಪ್ಸ್ ಇಸ್ ಅ ನ್ಯಾಚುರಲ್ ಪ್ರೊಸೆಸ್. ಓಕೆ, ಸೊ ಯಾಕೆ ಈ ಥರ ಎಕ್ಲಿಪ್ಸ್ ಆಗುತ್ತೆ? ಈ ಥರ ಅಂದರೆ ಆ್ಯಂಡ್ ವಿ ಹ್ಯಾವ್ ಆಲ್ಸೋ ಸಿ ಯೂಶ್ವಲಿ ಅರ್ಲಿ ಮಾರ್ನಿಂಗ್ ಏನಾದರೂ ನೋಡಿದ್ರೆ ನಿಮಗೆ ವೀನಸ್ ಅಪಿಯರ್ ಆಗುತ್ತೆ ಸ್ಕೈಯಲ್ಲಿ. ಅಬ್ಸರ್ವ್ ಮಾಡಿದ್ರೆ ಬ್ರೈಟೆಸ್ಟ್ ಪ್ಲಾನೆಟ್ ಅಂತ ಹೇಳ್ತೀವಿ ನಾವು, ಬಟ್ ತುಂಬ ಹತ್ತಿರ ಇದೆ ಭೂಮಿಗೆ, ಹಾಗಾಗಿ ಇಟ್ ಈಸ್ ನೇಕೆಡ್ ಐಗೆ ಕಾಣಿಸುತ್ತೆ. ಓಕೆ, ಸೊ ಪ್ಲಾನೆಟ್ಸ್, ಸೊ ದೀಸ್ ಆರ್ ಆಲ್ ದ ಕ್ಯೂರಿಯಸ್ ಫ್ಯಾಕ್ಟರ್ಸ್. ಸೊ ಯಾಕೆ ಈ ಥರ ಆಗ್ತಿದೆ ನಮ್ಮ ಸುತ್ತಮುತ್ತ ಅಂತ ತಿಳ್ಕೊಳ್ಬೇಕು. ವೈ ಇಟ್ ಹ್ಯಾಪನ್? ಸೊ ಯಾಕೆ ಸ್ಟಾರ್ಸ್ ಆರ್ ಸ್ಟಿಕ್ ಆನ್ ಟು ದ ಸ್ಕೈ ಓನ್ಲಿ, ಸೊ ದಟ್ ಡು ನಾಟ್ ಫಾಲ್ ಡೌನ್? ವೈ? ಸೊ ಅಗೇನ್ ಈ ವೈ ಅನ್ನೋ ಕ್ವಶನ್ ಇದೆ ಅಲ್ಲ, ಈ ಕ್ವಶನಿಗೆ ನಿಮಗೆ ಫಿಸಿಕ್ಸಲ್ಲಿ ಆನ್ಸರ್ ಸಿಗುತ್ತೆ. ಓಕೆ, ವಾಟ್ ವಿ ಸಿ ಅರೌಂಡ್ ಅಸ್ ಮೇಕ್ ಅಸ್ ಮೋರ್ ಆ್ಯಂಡ್ ಮೋರ್ ಕ್ಯೂರಿಯಸ್ ವೈಲ್ ವಾಚಿಂಗ್ ಸ್ಟಾರ್, ಸನ್, ಮೂನ್, ಪ್ಲಾನೆಟ್. ವೈ ಸಮ್ ಪರ್ಟಿಕ್ಯುಲರ್ ಥಿಂಗ್ಸ್ ಹ್ಯಾಪನ್ಸ್. ಈಗ ಫಾರ್ ಎಕ್ಸಾಂಪಲ್ ಯಾವುದು ಬೇಡ, ಟೇಕ್ ಒನ್ ಪೆನ್. ಸೊ ಈಗ ನಿಮ್ಮ ಕೈಯಲ್ಲಿ ಪೆನ್ ಇದೆ ಅಲ್ಲ, ಅದನ್ನು ತೊಗೊಳ್ಳಿ, ಹೋಲ್ಡ್ ಇಟ್ ಲೈಕ್ ದಿಸ್ ಆ್ಯಂಡ್ ಸಟನ್ ಹೈಟ್ ತೊಗೊಳ್ಳಿ, ಫ್ಲೋರಿಂದ ಸಟನ್ ಹೈಟ್ ಅಂದರೆ ನಿಮ್ಮ ಹ್ಯಾಂಡ್ನ ರೈಸ್ ಮಾಡಿ ಪೆನ್ ಹಿಡ್ಕೊಂಡ್ಬಿಟ್ಟು ಆ್ಯಂಡ್ ಲೀವ್ ಇಟ್. ಏನಾಗುತ್ತೆ? ಇಟ್ ಫಾಲ್ ಡೌನ್.
what happened? It fall down towards the surface of earth, correct? So but what is the reason? So why the physics is the answer to these type of a question? Why I'm talking a lot about physics? I'm not marketing the physics. ನಾನು ಫಿಸಿಕ್ಸ್ನ ಮಾರ್ಕೆಟಿಂಗ್ ಮಾಡ್ತಿಲ್ಲ ಇಲ್ಲಿ. ಸೊ ಬಿಕಾಸ್ ಹಿಯರ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಕೋಪ್ ಆ್ಯಂಡ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್. ಇದೆಲ್ಲ ಎಕ್ಸೈಟ್ಮೆಂಟ್ ಅಲ್ವಾ, ಯಾಕೆ ಈ ಥರ ಆಗ್ತಿದೆ ಅಂತ ಒಂದು ಎಕ್ಸೈಟ್ಮೆಂಟ್, ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಇದಕ್ಕೆಲ್ಲದಕ್ಕೂ ಆನ್ಸರ್ ನಿಮಗೆ while just understanding the concept of physics, you get the answer for all those type of questions. Okay, so actually the word science is derived from Latin word scientia. Okay, science ಅನ್ನೋ ವರ್ಡು ನಾನು ನಿಮಗೆ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಬ್ರಿಡ್ಜ್ ಕೋರ್ಸಲ್ಲಿ ಹೇಳಿದ್ದೀನಿ. ಜಸ್ಟ್ ರೀಕಾಲ್ ಇಟ್ ಒನ್ಸ್ ಅಗೇನ್. ಸೊ ದ ವರ್ಡ್ ಸೈನ್ಸ್ ಇಸ್ ಕಮ್ಸ್ ಫ್ರಮ್ ಲ್ಯಾಟಿನ್ ವರ್ಡ್ ಸೈಂಟಿಯಾ. ಸೈಂಟಿಯಾ ಅಂತ ಹೇಳಿದ್ರೆ ಟು ನೋ ಅಂದರೆ ಅದನ್ನ ಅಂದರೆ ಅರ್ಥ ಮಾಡ್ಕೊಳ್ಳೋದು. ಟು ನೋ ಅಬೌಟ್ ಸಮಥಿಂಗ್, ದಿಸ್ ಇಸ್ ವಾಟ್ ಇಟ್ ಕಾಲ್ಡ್ ಸೈಂಟಿಯಾ. ಸೊ ಸೈಂಟಿಯಾ ಅನ್ನೋದಕ್ಕೆ ಸ್ಯಾನ್ಸ್ಕ್ರಿಟಲ್ಲಿ ವಿಜ್ಞಾನ್ ಅಂತ ಹೇಳ್ತೀವಿ, ಅದೇ ಅರಬಿಕಲ್ಲಿ ಇಲ್ಮ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಹೌ ದ ವರ್ಡ್ ಸೈನ್ಸ್ ಕೇಮ್ ಫ್ರಮ್ ಅದರ್ ಲ್ಯಾಂಗ್ವೇಜ್. ಬೇರೆ ಬೇರೆ ಲ್ಯಾಂಗ್ವೇಜಿಂದ ಸೈನ್ಸ್ ಅನ್ನೋ ವರ್ಡ್ನ ಡಿರೈವ್ ಮಾಡ್ಕೊಂಡಿದ್ದೀವಿ ನಾವು. ಓಕೆ, ಸೊ ಸೈನ್ಸ್ ಅಂತ ಹೇಳಿದ್ರೆ ಟು ನೋ ಅಬೌಟ್ ಸಮಥಿಂಗ್. ಸೊ ಈಗ ನಮ್ಮ ಸುತ್ತಮುತ್ತ ಆಗುತ್ತಲ್ಲ ನ್ಯಾಚುರಲ್ ಫೆನಾಮಿನಾ, ಅದ್ರ ಬಗ್ಗೆ ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡುವಂಥ ಒಂದು ಬ್ರಾಂಚ್ಗೆ ನಾವು ಸೈನ್ಸ್ ಅಂತ ಹೇಳ್ತೀವಿ. ಸೈನ್ಸ್ ಇಸ್ ಮದರ್ ಆಫ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್, ವಾಟ್ ಎವರ್ ಇಟ್ ಈಸ್. ಓಕೆ, ಸೊ ಸಬ್ ಬ್ರಾಂಚಸ್ಗೆಲ್ಲ ಇದು ಒಂಥರ ಮದರ್ ಥರ. ಸೊ ಸೈನ್ಸ್ ಅಂತ ಹೇಳಿದ್ರೆ ದ ಸಿಸ್ಟಮ್ಯಾಟಿಕ್ ಸ್ಟಡಿ. ಸೈನ್ಸ್ ಇಸ್ ನಥಿಂಗ್ ಬಟ್ ಅ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಟು ಅಂಡರ್ಸ್ಟ್ಯಾಂಡ್ ದ ನ್ಯಾಚುರಲ್ ಫೆನಾಮಿನಾ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಯೂಶ್ವಲಿ ಒಂದು ಪೆಂಡ್ಯುಲಮ್ನ ಕನ್ಸಿಡರ್ ಮಾಡಿ. ಪೆಂಡ್ಯುಲಮ್ ಅಂದರೆ ಏನೂ ಇಲ್ಲ, ಒಂದು ಮೆಟಾಲಿಕ್ ಬಾಬ್ ಇರುತ್ತೆ. ಆ ಬಾಬ್ನ ಒಂದು ರಿಜಿಡ್ ಸಪೋರ್ಟಿಗೆ ಹ್ಯಾಂಗ್ ಮಾಡಿರ್ತಾರೆ. ಓಕೆ, ಈ ಥರ ಮಾಡಿರ್ತಾರೆ. ಸೊ ಇದನ್ನು ನೀವೇನಾದರೂ ಈ ಕಡೆ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ಗೆ ಇಲ್ಲಿ ತೊಗೊಂಡು ಬಂದು ನಿಮ್ಮ ಹ್ಯಾಂಡ್ನ ರಿಲೀಸ್ ಮಾಡಿದ್ರೆ ಇದೇನು ಮಾಡುತ್ತೆ? ಆಪೋಸಿಟ್ ಸೈಡ್ ಮೂವ್ ಆಗುತ್ತೆ, ಮತ್ತೆ ಈ ಕಡೆ ಬರುತ್ತೆ. ಸೊ ಅದೇ ಥರ ಹೀಗೆ ಮೂವ್ ಆಗ್ತಾನೆ ಇರುತ್ತೆ. ಸೊ ಈಗ ಅಂದರೆ ನೀವು ಇಲ್ಲಿ ಆ್ಯಕ್ಚುಲಿ ನೀವು ಏನು ಅದನ್ನು ಡಿಸ್ಟರ್ಬ್ ಮಾಡಿಲ್ಲ ಅಂದರೆ ಈ ಪಾಯಿಂಟಲ್ಲೇ ಅದು ಬಂದು ಸ್ಟಾಪ್ ಆಗುತ್ತೆ. ಸೊ ಅಗೈನ್ ಕ್ವಶನ್ ಅರೈಸ್ ಆಗುತ್ತೆ, ವೈ ಹಿಯರ್ ಓನ್ಲಿ ಇಟ್ ಸ್ಟಾಪ್ಸ್? ಯಾಕೆ ಇಲ್ಲೇ ಸ್ಟಾಪ್ ಆಗ್ತಿದೆ? ನೆಕ್ಸ್ಟ್ ನೀವು ಇದನ್ನು ಡಿಸ್ಟರ್ಬ್ ಮಾಡಿದ್ದೀರಾ, ಯಾವುದಾದ್ರು ರೈಟ್ ಹ್ಯಾಂಡ್ಗೆ ಲಿಫ್ಟ್ ಮಾಡಿ ಈ ಕಡೆ ತೊಗೊಂಡೋಗಿ ನಿಮ್ಮ ಹ್ಯಾಂಡ್ ರಿಲೀಸ್ ಮಾಡಿದ್ದೀರಾ. ಸೊ ಏನಾಗುತ್ತೆ? ಪೆಂಡ್ಯುಲಮ್ ಆಪೋಸಿಟ್ ಸೈಡ್ ಹೋಗುತ್ತೆ, ಮತ್ತೆ ಇಲ್ಲಿ ಬರುತ್ತೆ, ಮತ್ತೆ ಹೀಗೆ ಸ್ಲೋ ಆಗಿ ಮತ್ತೆ ವಾಪಸ್ ಇಲ್ಲೇ ನಿಂತ್ಕೊಳ್ಳುತ್ತೆ. ಸೊ ಹೌ ಮಚ್ ಟೈಮ್ ಇಟ್ ಟೇಕ್ಸ್ ಟು ಕಮ್ ಟು ದ ಸೇಮ್ ಪಾಯಿಂಟ್? ಸೊ ಇದು ಸಿಂಪಲ್. ಯಾರೋ ಜನರಲ್ ಅಂದರೆ ಆರ್ಟ್ ಸ್ಟೂಡೆಂಟ್ ಅಥವಾ ಬೇರೆ ಯಾರಾದರೂ ಕಾಮನ್ ಮ್ಯಾನ್ಸ್ ಆದರೆ ಇದನ್ನು ಜಸ್ಟ್ ಎಂಜಾಯ್ ಮಾಡ್ತಾರೆ. ಸೊ ಏನೋ ಹಿಂಗೆ ಈ ಥರ ಮೂವ್ ಆಗ್ತಿದೆ ಅಲ್ಲ ಅಂತ. ಬಟ್ ಆ್ಯಸ್ ಎ ಸೈನ್ಸ್ ಸ್ಟೂಡೆಂಟ್, ಸೊ ಯಾವ ಥರ ಥಿಂಕ್ ಮಾಡ್ಬೇಕು ನೀವು ಅಂತ ಹೇಳಿದ್ರೆ, ವೈ ಇಟ್ ಈಸ್ ಮೂವಿಂಗ್ ಲೈಕ್ ದಿಸ್ ಓನ್ಲಿ? ಸೊ ಯಾಕೆ ಈ ಡೈರೆಕ್ಷನಲ್ಲೇ ಮೂವ್ ಆಗ್ತಿದೆ? ಮತ್ತು ವೈ ದ ಪೆಂಡ್ಯುಲಮ್ ಈಗ ನೀವು ರೆಸ್ಟ್ ಅಟ್ ದಿಸ್ ಪೊಸಿಷನ್ ಓನ್ಲಿ, ಆ್ಯಂಡ್ ವಾಟ್ ಈಸ್ ದ ಟೈಮ್ ಟು ಟೇಕ್ ಟು ಕವರ್ ದಿಸ್ ಕಂಪ್ಲೀಟ್ ಒನ್ ರೆವಲ್ಯೂಷನ್? ಸೊ ಈ ಥರ ಕ್ವಶನ್ಸ್ನ ಅರೈಸ್ ಆಗುತ್ತಲ್ಲ, ಈ ಕ್ವಶನ್ಸ್ಗಳಿಗೆ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚಲ್ಲಿ ಅರ್ಥ ಮಾಡಿಕೊಂಡು ಈ ನ್ಯಾಚುರಲ್ ಫೆನಾಮಿನಾಸ್ನ ಅರ್ಥ ಮಾಡ್ಕೊಳ್ಳೋ ಒಂದು ಬ್ರಾಂಚ್ಗೆ ನಾವು ಸೈನ್ಸ್ ಅಂತ ಹೇಳ್ತೀವಿ. ಸೈನ್ಸ್ ಇಸ್ ಎ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನ್ಯಾಚುರಲ್ ಫೆನಾಮಿನಾ, ಆರ್ ಸೈನ್ಸ್ ಇಸ್ ದ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಟು ಅಂಡರ್ಸ್ಟ್ಯಾಂಡ್ ದ ನ್ಯಾಚುರಲ್ ಫೆನಾಮಿನಾ. ಸೊ ಜಸ್ಟ್ ಅರ್ಥ ಮಾಡ್ಕೊಳ್ಳೋದು ಅಷ್ಟೇನ? ಹಾಗಾದರೆ ಸಿಸ್ಟಮ್ಯಾಟಿಕ್ ಸ್ಟಡಿ ಆದಮೇಲೆ ಸೊ ನಾವು ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಡೀಟೇಲ್ ಸ್ಟಡಿ ಮಾಡಿದ್ದಾದಮೇಲೆ ವಿ ಜಸ್ಟ್ ಒಂದು ಪ್ರಿಡಿಕ್ಷನ್ ಮಾಡ್ತೀವಿ. ಸೊ ಪ್ರಿಡಿಕ್ಷನ್ ಅಂತ ಹೇಳಿದ್ರೆ ಈ ಹೆಂಗಾಗ್ತಿದೆ ಇದೆಲ್ಲ, ಅದಕ್ಕೆ ಆನ್ಸರ್ನ ತಗೊಳ್ಳೋದಕ್ಕೆ ಪ್ರಿಡಿಕ್ಷನ್ ಅಂತ ಹೇಳ್ತೀವಿ. ಓಕೆನಾ? ಈಗ ಸೈನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಕಂಪ್ಲೀಟ್, ಇವತ್ತು ನಿಜ ಆಗಿರೋದು ನಾಳೆ ಸುಳ್ಳಾಗ್ಬಿಡುತ್ತೆ. ಓಕೆ, ಸೊ ಟುಡೇ ಐ ವಿಲ್ ಟೆಲ್ ಜಿ ಈಸ್ ಅ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ನಾನು ಇವತ್ತು ಹೇಳ್ಬೋದು. ಬಟ್ ಟುಮಾರೋ ಸೊ ಸಂಬಡಿ ಡೂಯಿಂಗ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ದೆ ಗೆಟ್ ಎಕ್ಸ್ಪೆರಿಮೆಂಟಲ್ ಪ್ರೂಫ್, ವಿ ಮೈಟ್ ಗೆಟ್ ಅನ್ ಎಕ್ಸ್ಪೆರಿಮೆಂಟಲ್ ಪ್ರೂಫ್. ಸೊ ಜಿ ಕ್ಯಾನ್ ನಾಟ್ ಎ ಕಾನ್ಸ್ಟೆಂಟ್. ಸೊ ಇವತ್ತಿನವರೆಗೂ ಯೂನಿವರ್ಸಲ್ ಕಾನ್ಸ್ಟೆಂಟ್ ಆಗಿರೋ ಜಿ ನಾಳೆ ಯಾವುದಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಿ ಇಲ್ಲ ಯೂನಿವರ್ಸಲ್ ಕಾನ್ಸ್ಟೆಂಟ್ ಅಲ್ಲ ಅಂತ ಪ್ರೂಫ್ ಸಿಕ್ಕರೆ ನಾವು ನಾಳೆ ಅದನ್ನು ಒಪ್ಕೊಳ್ಳೇಬೇಕು. ಕರೆಕ್ಟಾ? ಸೊ ಸೈನ್ಸ್ ಅಂತ ಹೇಳೋದು ಅದು ಟ್ರೂತ್ ಆಗಿರಲ್ಲ ಯಾವತ್ತಿದ್ರೂ. ಓಕೆ, ಅಂದರೆ ಡೇ ಬೈ ಡೇ ಇದು ಚೇಂಜ್ ಆಗ್ತಾನೆ ಇರುತ್ತೆ. ಓಕೆ, ಸೊ ಅದೇ ಥರ ಈಗ ಫಾರ್ ಎಕ್ಸಾಂಪಲ್ ಈಗ ವ್ಯಾಕ್ಯೂಮಲ್ಲಿ ಸಿ ಅಂತ ಹೇಳಿದ್ರೆ ಅಂದರೆ
ಸ್ಪೀಡ್ ಆಫ್ ಲೈಟ್ 3 × 10⁸ ಮೀಟರ್/ಸೆಕೆಂಡ್ ಅಂತ ಹೇಳ್ತೀವಿ, ಕರೆಕ್ಟಾ? ಬಟ್ ನಾಳೆ ಯಾರೋ ಹೋಗ್ಬಿಟ್ಟು ಸಫಿಷಿಯಂಟ್ ಪ್ರೂಫ್ನ ತೊಗೊಂಡು ಬಂದು ನೋ ಇಟ್ಸ್ ನಾಟ್ ಅಂದರೆ ಇನ್ ವ್ಯಾಕ್ಯೂಮ್ ದ ಸ್ಪೀಡ್ ಆಫ್ ಲೈಟ್ ಇಸ್ 3 × 10⁻10 ಮೀಟರ್/ಸೆಕೆಂಡ್ ಅಂತ ಹೇಳಿದೆ, ಅದಕ್ಕೆ ಪ್ರೂಫ್ ಕೊಟ್ಟರೆ ಐ ಹ್ಯಾವ್ ಟು ಅಗ್ರಿ, ನಾನು ಅದನ್ನು ಒಪ್ಕೊಳ್ಳೇಬೇಕು ಅಂತ ಹೇಳಿದ್ರೆ ಇವತ್ತು ಕಾನ್ಸ್ಟೆಂಟ್ಸ್ ಆಗಿರೋದೆಲ್ಲ ಹಾಗೇ ಇರಬೇಕು ಅಂತ ರೂಲ್ಸ್ ಏನೂ ಇಲ್ಲ. ಸೊ ವಿ ಹ್ಯಾವ್ ಟು ಅಗ್ರಿ ವಿತ್ ದ ಚೇಂಜಸ್. ಓಕೆ, ಬಟ್ ವೆನ್ ಓನ್ಲಿ ಯಾವಾಗ ನೀವು ಒಪ್ಕೊಳ್ಬೇಕು, ಓನ್ಲಿ ಸಫಿಷಿಯಂಟ್ ಯು ಗೆಟ್ ದ ಸಫಿಷಿಯಂಟ್ ಪ್ರೂಫ್ ದೆನ್ ಓನ್ಲಿ ವಿ ಅಗ್ರಿ. ಓಕೆ, ಸೊ ಯಾರೋ ಸುಮ್ಮನೆ ಹೇಳಿದ ತಕ್ಷಣ ಯಾರೂ ಒಪ್ಕೊಳ್ಳಲ್ಲ. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಡಿಬೇಟ್ಸ್ ಆಗುತ್ತೆ, ಸೊ ಅದಕ್ಕೆ ಪ್ರೂಫ್ನ ಕೊಡಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ಸಬ್ಮಿಟ್ ದ ಥಿಯರಿಟಿಕಲ್ ಪ್ರಿಡಿಕ್ಷನ್ಸ್ ಆಲ್ಸೋ. ಓಕೆ, ದೆನ್ ಓನ್ಲಿ ಸೊ ಅಲ್ಲಿ ನಂಬರ್ ಆಫ್ ಡಿಸ್ಕಷನ್ಸ್ ಎಲ್ಲ ಆದಮೇಲೆ ನಾವಿಲ್ಲಿ ಒಪ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ಹಿಯರ್, science is nothing but the word which is came from Latin word scientia, it means to know. Okay, so Sanskritally vignan and also Arabically ilm anta heltivi. So the definition of science is a systematic approach to understand the natural phenomena. Okay, so let us move on to the next one. What do you meant by physics? Okay, so before understanding what do you meant physics, you know, I'm already told you physics is a branch of science which deals with the study of nature and natural phenomena. Okay, so idu ashte physics, this is the word which came from Greek word fusis ಇಂದ ಬಂದಿರೋದು. ಫ್ಯೂಸಿಸ್ ಅಂತ ಹೇಳಿದ್ರೆ ನೇಚರ್ ಅಂತ. ಸೊ ಇದನ್ನು ನಾನು ನಿಮಗೆ ಬ್ರಿಡ್ಜ್ ಕೋರ್ಸ್ ಎಲ್ಲ ಹೇಳಿದ್ದೀನಿ. ಜಸ್ಟ್ ಈ ಚಾಪ್ಟರ್ ಇರೋದೇ ಫಿಸಿಕಲ್ ವರ್ಡ್ ಅಂತ, ಫಿಸಿಕಲ್ ವರ್ಡ್. ಸೊ ಫಿಸಿಕಲ್ ಅಂತ ಹೇಳಿದ್ರೆ ಸೊ ಇಟ್ ಈಸ್ ಫಿಸಿಕಲಿ ಅಪಿಯರ್, ನಾವು ಅದನ್ನು ಟಚ್ ಮಾಡ್ಬೋದು, ನಾವು ಅದನ್ನು ಕಣ್ಣಾರೆ ನೋಡ್ಬೋದು. ಓಕೆ, ಸೊ ಐ ಆಮ್ ಆಲ್ರೆಡಿ ಟೋಲ್ಡ್ ಯು ಇನ್ ನೇಚರ್ ವಿ ಸಿ ಸನ್ ರೈಸಿಂಗ್ ಡೇ ಆ್ಯಂಡ್ ನೈಟ್, ಸೀಸನ್ಸ್, ಟೈಡ್ಸ್. ಸೊ ನಮ್ಮ ಸುತ್ತಮುತ್ತ ಏನಾಗುತ್ತೆ ಈ ಥರ ಫೆನಾಮಿನಾಸ್. ಈಗ ಮಳೆ ಬರಬೇಕಾದ್ರೆ ಥಂಡ್ರಿಂಗ್, ಲೈಟ್ನಿಂಗ್ ಆಗುತ್ತೆ. ಓಕೆ, ವೈ ಇಟ್ ಹ್ಯಾಪನ್, ಯಾಕೆ ಫಸ್ಟ್ ಲೈಟ್ನಿಂಗ್ ಆಗುತ್ತೆ, ಆಮೇಲೆ ಸೊ ನಂಬರ್ ಆಫ್ ನ್ಯಾಚುರಲ್ ಫೆನಾಮಿನಾಸ್ ಆರ್ ದೇರ್. ಸೊ ಆ ಥರ ನ್ಯಾಚುರಲ್ ಫೆನಾಮಿನಾಸ್ ಯಾಕಾಗುತ್ತೆ ಅನ್ನೋದನ್ನು ಸ್ಟಡಿ ಮಾಡೋ ಅಂಥ ಒಂದು ಬ್ರಾಂಚ್ಗೆ ನಾವು ಫಿಸಿಕ್ಸ್ ಅಂತ ಹೇಳ್ತೇವೆ. ಓಕೆನಾ? ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಲೆಟ್ us ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ಸೈಂಟಿಫಿಕ್ ಮೆಥಡ್. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆದರೆ ಈಗ ನಾನು ನಿಮಗೆ ಹೇಳಿದೆ ಸೈನ್ಸ್ ಅಂತ ಹೇಳಿದ್ರೆ ಈಗ ಜಿ ಈಸ್ ಅ ಯೂನಿವರ್ಸಲ್ ಕಾನ್ಸ್ಟೆಂಟ್ ಅಂತ ಹೇಳಿದ್ರು ಅಂದರೆ ಅದ್ರ ಹಿಂದೆ ಒಂದು ಸೈಂಟಿಫಿಕ್ ಅಂದರೆ ಒಂದು ಎಕ್ಸ್ಪೆರಿಮೆಂಟ್ ನಡೆದಿರುತ್ತೆ. they have a proper study. Okay, so that is called scientific method. Scientific method is nothing but it is the procedure used to understand the natural phenomena. ಅಂದರೆ ಅದಕ್ಕೆ ಆಗಿರೋವಂಥ ಸರ್ಟನ್ ಪ್ರೊಸೀಜರ್ಸ್ ಇರುತ್ತೆ. ಸೊ ಟು ಅಂಡರ್ಸ್ಟ್ಯಾಂಡ್ ದ ನ್ಯಾಚುರಲ್ ಫೆನಾಮಿನಾ, ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಸೈಂಟಿಫಿಕ್ ಮೆಥಡ್. ಓಕೆ, ಸೈಂಟಿಫಿಕ್ ಮೆಥಡ್ ಈಸ್ ದ ಪ್ರೊಸೀಜರ್ ಯೂಸ್ಡ್ ಟು ಅಂಡರ್ಸ್ಟ್ಯಾಂಡ್ ದ ನ್ಯಾಚುರಲ್ ಫೆನಾಮಿನಾ. ಸೊ ವಾಟ್ ಆರ್ ದ ಸ್ಟೆಪ್ ವಿಚ್ ಇನ್ವಾಲ್ವ್ಸ್ ಇನ್ ಸೈಂಟಿಫಿಕ್ ಮೆಥಡ್? ಸೊ ಮೇಜರ್ ಆಗಿ 4 ಸ್ಟೆಪ್ಸ್ ಇರುತ್ತೆ. ಸೊ ದ ಫಸ್ಟ್ ಒನ್ ಇಸ್ ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್, ನೆಕ್ಸ್ಟ್ ಒನ್ ಇಸ್ ಲಾಜಿಕಲ್ ರೀಸನಿಂಗ್, and then model making or experiment. So either it is model making or experiment, and the next one is theoretical prediction. So I will explain it with giving an example. Okay, so just observe here. So these are the in detail steps. First one bandu observation irutte, or question arise agutte, why it happened. Okay, so topic for research and experimentation are question that need to be answered. ಈಗ ಫಾರ್ ಎಕ್ಸಾಂಪಲ್ ಹ್ಯಾಲೆ ಕಮೆಟ್ ಅಂತ ಕೇಳಿರ್ತೀರಲ್ಲ ನೀವು. ಓಕೆ, ಅಂದರೆ 76.2 ಇಯರ್ಸ್ಗೆ ಒಂದು ಸಲ ಮಾತ್ರ ಅದು ವಿಸಿಬಲ್ ಆಗುತ್ತೆ. ಓಕೆ, ಸೊ ಯಾಕೆ ಅದನ್ನು ಹೆಂಗೆ ಪ್ರಿಡಿಕ್ಟ್ ಮಾಡಿದ್ರು, ಹೆಂಗೆ 76.2 ಇಯರ್ಸಿಗೆ ಕಾಣಿಸುತ್ತೆ ಅಂತ ಹೇಗೆ ಗೊತ್ತಾಯಿತು? ದಟ್ ಈಸ್ ದ ಕ್ವಶನ್. ಸೊ ಈ ಕ್ವಶನಿಗೆ ಆನ್ಸರ್ ಮಾಡಬೇಕಾಗಿರುತ್ತಲ್ಲ. ಸೊ ಹ್ಯಾಲೆ ಕಾಮೆಟ್ ಇಸ್ ದ ರಿಸರ್ಚ್ ಸಬ್ಜೆಕ್ಟ್ ಇಲ್ಲಿ. ಅದನ್ನ ಏನು ಮಾಡಿದ್ರು, ಡೇ ಬೈ ಡೇ ಅಬ್ಸರ್ವ್ ಮಾಡಿದ್ರು. ಅಬ್ಸರ್ವ್ ಮಾಡಿದ್ದಾದಮೇಲೆ ರಿಸರ್ಚ್ ಅಂತ ಹೇಳಿದ್ರೆ ಫೈಂಡ್ ಔಟ್ ಅಬೌಟ್ ದ ಟಾಪಿಕ್, ಹ್ಯಾಲೆ ಕಾಮೆಟ್ ಬಗ್ಗೆ ಸರ್ಚ್ ಮಾಡೋದು. ನೆಕ್ಸ್ಟ್ ಹೈಪೋಥಿಸಿಸಲ್ಲಿ ಏನು ಬರುತ್ತೆ, ಪ್ರಿಡಿಕ್ಟ್ ದ ಔಟ್ಕಮ್ ಆಫ್ ದ ಪ್ರಾಬ್ಲಮ್. ಇಲ್ಲಿ ಫಸ್ಟ್ ನಾವು ಒಂದು ಈ ಥರ ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ಕೊಂಡಿರ್ತೀವಿ.
and then experiment, develop a procedure to test and hypothesis. ನಾವಿಲ್ಲಿ ಪ್ರಿಡಿಕ್ಟ್ ಮಾಡಿರೋ ಅಂಥದ್ದನ್ನು ಅಂದರೆ ಇಫ್ ಯು ಪ್ರಿಡಿಕ್ಟ್ ಎನಿ ಆನ್ಸರ್ ಟು ದ ಪರ್ಟಿಕ್ಯುಲರ್ ಪ್ರಾಬ್ಲಮ್, ಸೊ ಎಕ್ಸ್ಪೆರಿಮೆಂಟಲ್ಲಿ ನಾವೇನು ಮಾಡ್ತೀವಿ, ಅದನ್ನು ಆ ಆನ್ಸರ್ನ ತೊಗೊಳೋಕ್ಕೆ ಸಮ್ ಸರ್ಟನ್ ಸ್ಟೆಪ್ನ ಡೆವಲಪ್ ಮಾಡ್ಕೊತೀವಿ. ದೆನ್ ಕಲೆಕ್ಟ್ ದ ಡೇಟಾ. ಸೊ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದಾದಮೇಲೆ ಅಲ್ಲಿ ಸಿಗುವಂಥ ರಿಸಲ್ಟ್ನ ನಾವು ರೆಕಾರ್ಡ್ ಮಾಡಿಟ್ಕೊತೀವಿ, ರೆಕಾರ್ಡ್ ದ ರಿಸಲ್ಟ್ ಆಫ್ ದಿಸ್ ಎಕ್ಸ್ಪೆರಿಮೆಂಟೇಷನ್ ಆ್ಯಂಡ್ ದೆನ್ ಅನಲೈಸ್ ದ ಡೇಟಾ. ಸೊ ಇಲ್ಲಿ ಕಲೆಕ್ಟ್ ಮಾಡಿರೋ ಡೇಟಾನ ಅನಲೈಸ್ ಮಾಡ್ತೀವಿ ಆ್ಯಂಡ್ ದೆನ್ ವಿ ಗಿವ್ ಎ ಕನ್ಕ್ಲೂಷನ್. ಸೊ ದಿಸ್ ಒನ್ ಐ ವಿಲ್ ಗಿವ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್. ಓಕೆ, ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ಟೋಲೋಮಿ ಅಂತ ಒಬ್ಬರು ಸೈಂಟಿಸ್ಟ್ ಇರ್ತಾರೆ. ಓಕೆ, ದ ನೇಮ್ ಆಫ್ ಅ ಸೈಂಟಿಸ್ಟ್ ಇಸ್ ಟೋಲೋಮಿ. ಓಕೆ, ಸೊ ಹೀ ಸೆಡ್ ದಟ್ ಅವರ್ ಸಿಸ್ಟಮ್ ಈಸ್ ಅ ಜಿಯೋಸೆಂಟ್ರಿಕ್ ಅಂತ ಹೇಳ್ತಾರೆ. ಜಿಯೋಸೆಂಟ್ರಿಕ್ ಅಂದರೆ ಗೊತ್ತಿದೆ ಅಲ್ಲ, ಅಂದರೆ ಇನಿಷಿಯಲ್ ಡೇಸಲ್ಲಿ, ಇವಾಗ ನಮಗೆ ಗೊತ್ತಿದೆ ಇಟ್ ಈಸ್ ಎ ಹೀಲಿಯೋಸೆಂಟ್ರಿಕ್ ಮಾಡೆಲ್. ಸೋಲಾರ್ ಸಿಸ್ಟಮ್ ಈಸ್ ಅ ಹೀಲಿಯೋಸೆಂಟ್ರಿಕ್ ಮಾಡೆಲ್ ಅಂತ. ಓಕೆ, ಬಟ್ ಅದು ಗೊತ್ತಿಲ್ಲದೆ ಇರೋದು ಹೇಗೆ ಗೊತ್ತಾಯಿತು? ಫಸ್ಟ್ ಏನು ಮಾಡಿದ್ರು, ಇನಿಷಿಯಲ್ ಡೇಸಲ್ಲಿ ಅವರ್ ಏನ್ಷಿಯಂಟ್ ಆಸ್ಟ್ರೋನಮರ್, ಹಿಸ್ ನೇಮ್ ಇಸ್ ಟೋನೋಮಿ. ಓಕೆ, Ptolemy. Okay, Ptolemy, Ptolemy. So next class I will give some pictures of a scientist. Okay, just remember the ancient scientist, his name Ptolemy. He gave geocentric model. ಇದೆಲ್ಲ ನಿಮಗೆ ಗ್ರಾವಿಟೇಷನ್ ಚಾಪ್ಟರಲ್ಲಿ ಡೀಟೇಲ್ ಆಗಿ ಬರುತ್ತೆ. ನಾನು ಈ ಸ್ಟೆಪ್ಸ್ ಹೇಗೆ ಬಂತು ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಓಕೆನಾ? ಸೊ ಸೈಂಟಿಫಿಕ್ ಮೆಥಡಲ್ಲಿ ಹೇಗೆ ಈ ಸ್ಟೆಪ್ಸ್ನ ಇನ್ವಾಲ್ವ್ ಮಾಡ್ಕೊಬೋದು ಅಂತ ಹೇಳೋದಕ್ಕೋಸ್ಕರ. ಓಕೆ, Ptolemy gave the geocentric model. According to him, this Earth is at the center, and including Sun, all the planets are revolving around the Earth. So this is called geocentric model. Okay, after that, Nicolaus Copernicus imagined the planet move in a circular orbit with Sun at the center. ಅಂದರೆ ಇದು ಜಿಯೋಸೆಂಟ್ರಿಕ್ ಮಾಡೆಲ್ ಡೇಟಾ ಅಂದರೆ ಕಲೆಕ್ಟ್ ಮಾಡಿರೋ ಡೇಟಾ ಜೊತೆ ಅನಲೈಸ್ ಮಾಡಿದಾಗ ಇಟ್ ಡಸಂಟ್ ಮ್ಯಾಚ್ ವಿತ್ ದ ಡೇಟಾ. ಅದಾದಮೇಲೆ ಏನು ಮಾಡ್ತಾರೆ, ನಿಕೋಲಿಯಸ್ ಕಾಪರ್ನಿಕಸ್ ಇಮ್ಯಾಜಿನ್ ಮಾಡ್ಕೊತಾರೆ. ಸೊ ವಾಟ್ ಹಿ ಡಿಡ್ ಇಮ್ಯಾಜಿನ್ ಈಸ್ ಆಲ್ ದ ಪ್ಲಾನೆಟ್ ಇನ್ಕ್ಲೂಡಿಂಗ್ ಅರ್ತ್, ಆಲ್ ದ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ಸನ್. ಓಕೆ, ಸೊ ಜಿಯೋಸೆಂಟ್ರಿಕ್ ಮಾಡೆಲ್ ಫೇಲ್ ಆಯಿತು. ನೆಕ್ಸ್ಟ್ ಬಂದಿದ್ದೇನಾಯಿತು, ಹೀಲಿಯೋಸೆಂಟ್ರಿಕ್ ಮಾಡೆಲ್. ಬಟ್ ಹೀಲಿಯೋಸೆಂಟ್ರಿಕ್ ಮಾಡೆಲಲ್ಲಿ ಅಗೈನ್ ಅವ್ರು ಅಸ್ಯೂಮ್ ಮಾಡ್ಕೊಂಡಿರೋದು ಎಲ್ಲ ಪ್ಲಾನೆಟ್ಟು ಏನಾಗ್ತಿದೆ ಸರ್ಕ್ಯುಲರ್ ಶೇಪಲ್ಲಿ. ಸೊ ಈಗ ಈ ಥರ ಸರ್ಕ್ಯುಲರ್ ಶೇಪಲ್ಲಿ, ಇಫ್ ಸಪೋಸ್ ಸನ್ ಇಸ್ ಹಿಯರ್, ಸೊ ಎಲ್ಲ ಪ್ಲಾನೆಟು ಈ ಥರ ಸರ್ಕ್ಯುಲರ್ ಶೇಪಲ್ಲಿ ಮೂವ್ ಆಗ್ತಿದೆ ಅಂತ ಇಮ್ಯಾಜಿನ್ ಮಾಡ್ಕೊತಾರೆ. ಸೊ ಅಗೈನ್ ಸೊ ದ ಡೇಟಾ ಡಿಡಂಟ್ ಮ್ಯಾಚ್ ವಿತ್ ದ ಇಮ್ಯಾಜಿನೇಷನ್. ಅವ್ರೇನು ಪ್ರಿಡಿಕ್ಷನ್, ಸೊ ಆ ಪ್ರಿಡಿಕ್ಷನ್ ಜೊತೆ ಡೇಟಾ ಮ್ಯಾಚ್ ಆಗಲ್ಲ. ಸೊ ನೆಕ್ಸ್ಟು ಟೈಕೋ ಬ್ರೆ. ಓಕೆ, ಟೈಕೋ ಬ್ರಾಹೆ, ಹಿ ಈಸ್ ದ ಒನ್ ಆಫ್ ದ ancient physicist. he collect the data. ಓಕೆ, ಸೊ ಅಗೈನ್ ಈ ಡೇಟಾ ಮ್ಯಾಚ್ ಆಗಲ್ವಲ್ಲ, ಸೊ ಅವಾಗ ಏನು ಮಾಡ್ತಾರೆ, ಸೊ ಇಟ್ ಸ್ಪೆಂಡ್ ಹಿಸ್ ಹೋಲ್ ಲೈಫ್ ಟು ಕಲೆಕ್ಟ್ ದ ಡೇಟಾ. ಸೊ ಅಬ್ಸರ್ವ್ ಮಾಡ್ತಾರೆ ಡೇ ಬೈ ಡೇ, ಎವ್ರಿ ಡೇ ದ ಪೊಸಿಷನ್ ಆಫ್ ಸ್ಟಾರ್ನ ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿದಾದ್ಮೇಲೆ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಸೊ ಅದಕ್ಕಂತಲೇ ಸರ್ಟನ್ ಪ್ರಿಡಿಕ್ಷನ್ನ ಮಾಡ್ಕೊಂಡಿರ್ತಾರೆ. ಇಟ್ ಈಸ್ ನಾಟ್ ಎ ಪ್ರಿಡಿಕ್ಷನ್ ಏನಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಎ ಸರ್ಕ್ಯುಲರ್, ಅಂದರೆ ಆ ಶೇಪ್ ಆಫ್ ಆರ್ಬಿಟ್ ಇಸ್ ನಾಟ್ ಎ ಸರ್ಕ್ಯುಲರ್ ಅಂತ ಪ್ರಿಡಿಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಪ್ರಿಡಿಕ್ಟ್ ಮಾಡಿದಾದ್ಮೇಲೆ ಸೊ ಅವರು ಪ್ರತಿದಿನ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ರೆ ಇನ್ ದ ಸೆನ್ಸ್ ಹಿಯರ್ ಜಸ್ಟ್ ಅಬ್ಸರ್ವಿಂಗ್ ದ ಪೊಸಿಷನ್ ಆಫ್ ದ ಸ್ಟಾರ್. ಸೊ ಅಬ್ಸರ್ವ್ ಮಾಡಿ ಡೇಟಾನ ಕಲೆಕ್ಟ್ ಮಾಡ್ತಾರೆ. ಹಿ ಸ್ಪೆಂಡ್ ಹಿಸ್ ಓಲ್ ಲೈಫ್ ಟು ಕಲೆಕ್ಟ್ ದ ಡೇಟಾ. ಅಂದರೆ ಅವ್ರು ಬದುಕಿರೋವರೆಗೂ ಡೇಟಾನ ಕಲೆಕ್ಟ್ ಮಾಡಿ ನೆಕ್ಸ್ಟ್ ಒನ್ ಡೇ ಹಿ passed away. Okay, so after that his assistant, his name is John Kepler. Okay, so he collect the data and he start analyzing the data and he will give the conclusion. So you will predict ಮಾಡಿರೋದೇನು, so shape of the orbit is not a circular ಅಂತ predict ಮಾಡಿದ್ದಾರೆ. And the conclusion given by the John Kepler is, so the shape of the orbit is elliptical, it is not a circular. So ಇವಾಗ the elliptical orbit to fit the data better. ಅಂದರೆ ಇಲ್ಲಿ ಕಲೆಕ್ಟ್ ಮಾಡಿರೋ ಡೇಟಾಗೆ ಇಟ್ ಈಸ್ ಬೆಟರ್ ದೆನ್ ಸರ್ಕ್ಯುಲರ್ ಆರ್ಬಿಟ್. ಸೊ ದಿಸ್ ಈಸ್ ಹೌ ದ ಸೈಂಟಿಫಿಕ್ ಮೆಥಡ್. ಓಕೆ, ಸೊ ಐ ವಿಲ್ ಗಿವ್ ಒನ್ ಮೋರ್ ಎಕ್ಸಾಂಪಲ್ಸ್. ಓಕೆ, ಸೊ ಹಿಯರ್ ದ ಡಿಸ್ಕವರಿ ಆಫ್ ಪ್ಲಾನೆಟ್ ನೆಪ್ಚೂನ್. ಸೊ ಇದನ್ನು ಹೇಗೆ ಫೈಂಡ್ ಔಟ್ ಮಾಡಿದ್ರು? ಸೊ ದಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ದ ಥಿಯರಿಟಿಕಲ್ ಪ್ರಿಡಿಕ್ಷನ್.
ಸೊ ಇದು ಥಿಯರಿಟಿಕಲ್ ಪ್ರಿಡಿಕ್ಷನ್ ಅಷ್ಟೇ. ಓಕೆ, ಮ್ಯಾಥಮ್ಯಾಟಿಕಲಿ ಪ್ರಿಡಿಕ್ಟ್ ಮಾಡಿದ್ದಾರೆ. ಅಂದರೆ ಈಗ ನೆಪ್ಚೂನ್ನ ಇನ್ವೆಂಟ್ ಮಾಡೋಕ್ಕೆ ಮೊದಲು ಅಥವಾ ಡಿಸ್ಕವರಿ ಆಫ್ ನೆಪ್ಚೂನಿಗೆ ಮೊದಲು ಸೊ ಯೂಶ್ವಲಿ ಏನಾಗ್ತಿದೆ, ದೆರ್ ಮಸ್ಟ್ ಬಿ ಅನ್ ಅಟ್ರಾಕ್ಷನ್, ಅಂದರೆ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಅಂತ ಹೇಳಿದ್ರೆ, ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಅಂತ ಹೇಳಿದ್ರೆ ಎವ್ರಿ ಆಬ್ಜೆಕ್ಟ್ ಅಂದರೆ ಯಾವುದಕ್ಕೆ ಮಾಸ್ ಇದೆಯೋ ಅದು ಅಟ್ರಾಕ್ಟ್ ಮಾಡುತ್ತೆ. ಅಂದರೆ ಇಫ್ ಸಪೋಸ್ ಇನ್ ಯೂನಿವರ್ಸಲ್ಲಿ ಎನಿ ಟೂ ಆಬ್ಜೆಕ್ಟ್ ಹ್ಯಾವಿಂಗ್ ದೇರ್ ಓನ್ ಮಾಸ್ ದೇ ಅಟ್ರಾಕ್ಟ್ ಈಚ್ ಅದರ್ ಅಂತ ಬಂತು. ಸೊ ಯಾವುದೋ ಒಂದು ಪ್ಲಾನೆಟ್ ರಿವಾಲ್ವ್ ಆಗಬೇಕಾದ್ರೆ ಸೊ ನೆಪ್ಚೂನ್ ಇದ್ದಿದ್ದರಿಂದ ಅಲ್ಲೊಂದು ಸ್ವಲ್ಪ ಅಟ್ರಾಕ್ಷನ್ ಇತ್ತು. ಸೊ ಮ್ಯಾಥಮೆಟಿಕಲ್ ಪ್ರಿಡಿಕ್ಷನ್ನ ಮಾಡಿಕೊಂಡ್ರು. ಸೊ ದಟ್ leads to the discovery of Neptune. Okay, so next one is the discovery of comet Halley. Okay, Halley is the name of a scientist. Okay, so andre Edmund Halley, his full name is Edmund Halley. So the discovery of comet Halley is another example for theoretical prediction. Andre just theoretically predict madidru. So how they are predicted? The frequency of appearance of Halley comet. So andre ಪ್ರತಿ 76.2 ವರ್ಷಗಳಿಗೊಮ್ಮೆ ಹ್ಯಾಲೆ ಕಾಮೆಟ್ ಅರ್ತಿಗಿಂದ ಕಾಣಿಸುತ್ತೆ. ಅಂದರೆ ಈಗ ಹೇಳ್ತಿರಲ್ಲಪ್ಪ ನೀವು ಈ ಅದೇನೋ ಧ್ರುವ ತಾರೆ ಅಂತೆಲ್ಲ ಹೇಳ್ತಾರಲ್ಲ. ಓಕೆ, ಸೊ ಆ ಥರ. ಸೊ ದಿಸ್ ಕಾಮೆಟ್ ಕೇಮ್, ಯಾಕಿದು 76.2 ಇಯರ್ಸಿಗೆ ಕಾಣಿಸುತ್ತೆ ಅಂದರೆ, ಸೊ ಇಟ್ ಕೇಮ್ಸ್ ನಿಯರ್ ಟು ದ ಸರ್ಫೇಸ್ ಆಫ್ ಅರ್ತ್. ಓಕೆ, 1986 ಅರ್ತ್ ಸರ್ಫೇಸಿಗೆ ಹತ್ತಿರ ಬಂದಿತ್ತು. ನೆಕ್ಸ್ಟ್ ಅದಾದಮೇಲೆ ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ಇದನ್ನ ನಿಜ ಆಗಿಲ್ಲ, ಇಟ್ ಇಸ್ ಜಸ್ಟ್ ಅ ಪ್ರಿಡಿಕ್ಷನ್. ಓಕೆ, ಸೊ 2062 ಯಾರು ಬದುಕಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ಇಫ್ ದಿಸ್ ಪ್ರಿಡಿಕ್ಷನ್ ಇಸ್ ಕರೆಕ್ಟ್ ಆರ್ ರಾಂಗ್ ಅಂತ. ಓಕೆನಾ? ಸೊ ಈ ಥರ ದಿ ಸೈಂಟಿಫಿಕ್ ಮೆಥಡ್ಸ್ನ ಯೂಸ್ ಮಾಡಿ so they predict something. So if suppose it happen, then it become a law or principle. Okay, so this is how the concept goes on. Okay, so let us move on to the next one. So let's see the beauty of physics here. So that is unification, and the next one is reduction or reductionism. ಸೊ ಲಿಟ್ರಲಿ ಜನರಲ್ ಆಗಿ ಹೇಳೋದಂದರೆ ಯೂನಿಫಿಕೇಷನ್ ಅಂತ ಹೇಳಿದ್ರೆ ಒನ್ ಆರ್ ಟೂ ಥಿಂಗ್ಸ್ನ ಯೂನಿಫೈ ಮಾಡೋದು. ಆ್ಯಂಡ್ ರಿಡಕ್ಷನ್ ಅಂತ ಹೇಳಿದ್ರೆ ರೆಡ್ಯೂಸಿಂಗ್ ಟು ವೆರಿ ವೆರಿ ಸ್ಮಾಲ್ ಪಾರ್ಟ್ಸ್. ಓಕೆ, ಸೊ ಲೆಟ್ಸ್ ಟಾಕ್ ಅಬೌಟ್ ಯೂನಿಫಿಕೇಷನ್. ಸೊ ಯೂನಿಫಿಕೇಷನ್ ಮೀನ್ಸ್ ಇಟ್ ಈಸ್ ದ ಪ್ರೊಸೆಸ್ ಆಫ್ ಕಂಬೈನಿಂಗ್ ದ ಟೂ ಡಿಫ್ರೆಂಟ್ ಕಾನ್ಸೆಪ್ಟ್ ಇಂಟು ಸಿಂಗಲ್ ಒನ್. ಓಕೆ, ಸೊ ಫಾರ್ ಎಕ್ಸಾಂಪಲ್ Maxwell unified the concept of electricity and magnetism. So he made a one new concept called electromagnetic induction. ಓಕೆ, ಸೊ ಇನಿಷಿಯಲ್ ಡೇಸಲ್ಲಿ ಎಲೆಕ್ಟ್ರಿಸಿಟಿನೇ ಬೇರೆ ಮ್ಯಾಗ್ನೆಟಿಸಮೇ ಬೇರೆ ಅಂತ ಅಂದ್ಕೊಂಡಿದ್ರು. ಬಟ್ ಹಿ ಡಿಡ್ ಅನ್ ಪ್ರಿಡಿಕ್ಷನ್ ಆ್ಯಂಡ್ ಹಿ ಡಿಡ್ ಅಂದರೆ ಈ ಸೈಂಟಿಫಿಕ್ ಮೆಥಡ್ಸ್ನ ಯೂಸ್ ಮಾಡಿ ಅಬ್ಸರ್ವ್ ಮಾಡ್ತಾರೆ. ಆ್ಯಂಡ್ ದೆನ್ ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್ ಆಗುತ್ತೆ, ಲಾಜಿಕಲ್ ರೀಸನಿಂಗ್ ಆಗುತ್ತೆ, ಎಕ್ಸ್ಪೆರಿಮೆಂಟ್ಸ್ ಆಗುತ್ತೆ. ಆ ಡೇಟ್ನ ಕಲೆಕ್ಟ್ ಮಾಡಿ ಥಿಯರಿಟಿಕಲಿ ಪ್ರಿಡಿಕ್ಟ್ ಮಾಡಿ ಸೊ ನೋ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್ ಬೋತ್ ಆರ್ ಸೊ ಈ ಜಸ್ಟ್ ಲೈಕ್ ಟೂ ಫೇಸಸ್ ಆಫ್ ಸೇಮ್ ಕಾಯಿನ್. ಇದೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳ ಥರ. ಎಲೆಕ್ಟ್ರಿಸಿಟಿಯಿಂದ ಮ್ಯಾಗ್ನೆಟಿಕ್ ಫೀಲ್ಡ್ನ ಜನ್ರೇಟ್ ಮಾಡ್ಬೋದು ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡಿಂದ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ಬೋದು ಅಂತ ಹೇಳಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋ ಹೊಸ ಕಾನ್ಸೆಪ್ಟ್ನ ಏನು ಮಾಡಿದ್ದಾರೆ, ಸೊ ಮ್ಯಾಕ್ಸ್ವೆಲ್ ತೊಗೊಂಡು ಬರ್ತಾರೆ. ಸೊ ಯೂನಿಫಿಕೇಷನ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಟೂ ಡಿಫ್ರೆಂಟ್ ಕಾನ್ಸೆಪ್ಟ್ನ ಕಂಬೈನ್ ಮಾಡಿಬಿಟ್ಟು ಸಿಂಗಲ್ ಮಾಡೋದು. ಸೊ ದಟ್ ವಾಟ್ ಇಸ್ ದಟ್ ಸಿಂಗಲ್? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಎಲೆಕ್ಟ್ರೋ ಅಂತ ಹೇಳಿದ್ರೆ ಅಲ್ಲಿ ಎಲೆಕ್ಟ್ರಿಸಿಟಿ ಬರುತ್ತೆ, ಮ್ಯಾಗ್ನೆಟಿಕ್ ಅಂದರೆ ಮ್ಯಾಗ್ನೆಟಿಸಮ್ ಬರುತ್ತೆ. ಟೂ ಡಿಫ್ರೆಂಟ್ ಕಾನ್ಸೆಪ್ಟ್ನ ಯೂನಿಫೈ ಮಾಡೋದು. ಓಕೆ, ಸೊ ಜಸ್ಟ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಸೊ ಯೂಶ್ವಲಿ ನೀವೆಲ್ಲರೂ ಓದಿರ್ತಿರಲ್ಲ ಗ್ರಾವಿಟೇಷನ್ ಚಾಪ್ಟ್ರಲ್ಲಿ, ಆ್ಯನ್ ಆ್ಯಪಲ್ ಈಸ್ ಫಾಲಿಂಗ್ ಫ್ರಮ್ ದ ಟ್ರೀ. ಸೊ ದಿಸ್ ಇಸ್ ದ ಬೇಸ್ಮೆಂಟ್ ಆಫ್ ಗ್ರಾವಿಟಿ. ಸೊ ಅಂದರೆ ನ್ಯೂಟನ್ ಜಸ್ಟ್ ಅಬ್ಸರ್ವ್ ದಟ್ ಆ್ಯಪಲ್ ಈಸ್ ಫಾಲಿಂಗ್ ಫ್ರಮ್ ದ ಆ್ಯಪಲ್ ಟ್ರೀ ಆ್ಯಂಡ್ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಸರ್ಫೇಸ್ ಆಫ್ ಅರ್ತ್. ಸೊ ಇಟ್ ವರ್ಕ್ ಫಾರ್ ಆ್ಯಪಲ್. ಅಂದರೆ ಈಗ ಒಂದು ಆ್ಯಪಲ್ ಟ್ರೀ, ಜಸ್ಟ್ ಇಮ್ಯಾಜಿನ್ ದಿಸ್ ಇಸ್ ಅನ್ ಆ್ಯಪಲ್ ಟ್ರೀ. ಸೊ ಐ ನೋ ದಟ್ ಇಟ್ ಇಸ್ ನಾಟ್ ಸೀಮ್ಸ್ ಲೈಕ್ ದಟ್. ಸೊ ಅನ್ ಆ್ಯಪಲ್ ಈಸ್ ಸೊ ಫಾಲಿಂಗ್ ಫ್ರಮ್ ದ ಆ್ಯಪಲ್ ಟ್ರೀ. ಸೊ ಕೆಳಗೆ ಬೀಳ್ತಿದೆ ಅಂತ ಅಂದ್ಕೊಳ್ಳೋಣ. ಸೊ ಯಾಕೆ ಬೀಳ್ತಿದೆ? ಬಿಕಾಸ್ ದ ಅರ್ತ್ ಆ್ಯಂಡ್ ಆಲ್ಸೋ ಆ್ಯಪಲ್ ಬೋತ್ ಆರ್ ಹ್ಯಾವಿಂಗ್ ದ ಮಾಸ್. ಈಗ ಮಾಸ್ ಆಫ್ ಅರ್ತ್ ಇನ್ ಟರ್ಮ್ಸ್ ಹ್ಯೂಜ್ ಅಮೌಂಟ್ ಆಫ್ ಅರ್ತ್ ಮಾಸ್ ಇರುತ್ತೆ, ಕರೆಕ್ಟಾ? ಬಟ್ ಈಗ ಒಂದು ಆ್ಯಪಲ್ ಅಂತ ಹೇಳಿದ್ರೆ ಇಟ್ ಅರೌಂಡ್ 150 to 100 ಗ್ರಾಮ್ ಇರುತ್ತೆ. ಬಟ್ ಇಟ್ ಈಸ್ ನಾಟ್ ಅ ನೆಗ್ಲಿಜಿಬಲ್. ಸೊ ಇಟ್ ಮೇ ಬಿ 50 to 100 ಅಂದರೂ ಆ್ಯಪಲ್ ಹ್ಯಾಸ್ ಅ ಮಾಸ್, ಕರೆಕ್ಟಾ? ಮಾಸ್ಲೆಸ್ ಅಂತೂ ಅಲ್ಲ ಅದು.
ಬಟ್ ಕಂಪೇರ್ ಟು ಅರ್ತ್ ಆ್ಯಪಲ್ ಮಾಸ್ ತುಂಬ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ಅರ್ತ್ ಏನು ಮಾಡುತ್ತೆ, ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಅರ್ತ್ ಕೂಡ ಆ್ಯಪಲ್ನ ಅಟ್ರ್ಯಾಕ್ಟ್ ಮಾಡುತ್ತೆ, ಆ್ಯಪಲ್ ಕೂಡ ಅರ್ತ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಬಟ್ ಅರ್ತ್ ಮಾಸು ಆ್ಯಪಲ್ ಮಾಸ್ ಅರ್ತ್ ಮಾಸಿಗೆ ಕಂಪೇರ್ ಮಾಡಿದ್ರೆ ತುಂಬ ನೆಗ್ಲಿಜಬಲ್ ಇರೋದ್ರಿಂದ ಅರ್ತ್ ಏನಾಗುತ್ತೆ, ಕಳಚ್ಕೊಂಡು ಕೆಳಗಡೆ ಬೀಳುತ್ತೆ. ಇಫ್ ಸಪೋಸ್ ನೀವೊಂದು ಮ್ಯಾಜಿಕಲ್ ಆ್ಯಪಲ್ನ ಕ್ರಿಯೇಟ್ ಮಾಡಿ ಅದ್ರ ಮಾಸು ಅರ್ತ್ ಮಾಸ್ಗಿಂತ ಜಾಸ್ತಿ ಇದ್ದರೆ ಅರ್ತ್ನೇ ಆ ಮ್ಯಾಜಿಕಲ್ ಆ್ಯಪಲ್ ಅಟ್ರ್ಯಾಕ್ಟ್ ಮಾಡುತ್ತೆ. ಬಟ್ ಇಟ್ ಈಸ್ ನಾಟ್ ಅ ಪಾಸಿಬಲ್. ಓಕೆನಾ? ಸೊ ಇಲ್ಲಿ ಅಂದರೆ ನ್ಯೂಟನ್ ಅಬ್ಸರ್ವ್ ದಟ್ apple is falling towards the surface of earth because the attraction, the force which exert by the earth surface, ಅಂದರೆ ಅರ್ತ್ ಸರ್ಫೇಸ್ ಸಮ್ ಫೋರ್ಸ್ನ ಎಕ್ಸರ್ಟ್ ಮಾಡಿ ಆ್ಯಪಲ್ನ ಅಟ್ರ್ಯಾಕ್ಟ್ ಮಾಡ್ಕೊತಿದೆ. ಓಕೆ, ದಿಸ್ ಇಸ್ ವಾಟ್ ವಿ ಕಾಲ್ಡ್ ಗ್ರಾವಿಟಿ. ಆ್ಯಂಡ್ ದಿಸ್ ಕಾನ್ಸೆಪ್ಟ್ ಗ್ರಾವಿಟಿ is applicable for this concept. The gravity is applicable for a simple apple as well as a star and sun and also galaxy. ಓಕೆ, ಸೊ ಈ ಗ್ರಾವಿಟಿ ಅನ್ನೋ ಒಂದು ಕಾನ್ಸೆಪ್ಟು ಸಿಂಪಲ್ ಐ ಜಸ್ಟ್ came out from a simple apple, but it has united many phenomena. Okay, so this is the beauty of physics. ಇಲ್ಲಿ ನೋಡಿ, ಜಸ್ಟ್ ಒಂದು ಆ್ಯಪಲಿಂದ ಬಂದಿರೋಂಥ ಒಂದು ಕಾನ್ಸೆಪ್ಟು, ದಿಸ್ ಇಸ್ ಟ್ರೂ ಫಾರ್ ಗ್ಯಾಲಕ್ಸಿ. ಓಕೆ, ಸೊ ಗ್ಯಾಲಕ್ಸಿ ಕಂಪ್ಲೀಟ್ ಒಂದು ಗ್ಯಾಲಕ್ಸಿಗೆ ಅಪ್ಲಿಕಬಲ್ ಆಗ್ತಿದೆ. ಓಕೆ, ಅಂದರೆ ಒಂದು ಸಿಂಪಲ್ ಕಾನ್ಸೆಪ್ಟನ್ನ ನಾವು ಬೇರೆ ಬೇರೆ ಕಾನ್ಸೆಪ್ಟಿಗೆ, ಅಂದರೆ ಬೇರೆ ಬೇರೆ ಏರಿಯಾಸಿಗೆ, ಈಗ ಫಾರ್ ಎಕ್ಸಾಂಪಲ್ ಸ್ಟಾರ್, ದಿಸ್ ಗ್ರಾವಿಟೇಷನ್ ಇಸ್ ಅಪ್ಲಿಕಬಲ್ ಫಾರ್ ಸ್ಟಾರ್ ಆ್ಯಂಡ್ ಸನ್ ಆ್ಯಂಡ್ ಗ್ಯಾಲಕ್ಸೀಸ್ ಆ್ಯಸ್ ವೆಲ್ ಆಸ್ ಮೆನಿ ಥಿಂಗ್. ಓಕೆ, ಸೊ ಇದೆಲ್ಲದಕ್ಕೂ ಸೇರಿ ನಾವು ಒಂದು ಕಾನ್ಸೆಪ್ಟ್ ಮಾಡೋದನ್ನು ನಾವು ಯೂನಿಫಿಕೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಲೆಟ್ಸ್ ನೋ ಅಬೌಟ್ ರಿಡಕ್ಷನಿಸಮ್. ಓಕೆ, ಸೊ ರಿಡಕ್ಷನಿಸಮ್ ಆರ್ ರಿಡಕ್ಷನ್. ಸೊ ವಿ ಲುಕ್ ಫಾರ್ ಸ್ಮಾಲ್ ಪಾರ್ಟ್. ಅಂದರೆ ನಾವು ಯೂನಿಫಿಕೇಷನಲ್ಲಿ ಏನು ಮಾಡಿದ್ವಿ, ಒಂದು ಕಾನ್ಸೆಪ್ಟ್ನ ಡಿಫ್ರೆಂಟ್ ಏರಿಯಾಗೆ ಅಪ್ಲೈ ಮಾಡಿ ಅದನ್ನು ಸಿಂಗಲ್ ಮಾಡ್ಕೊಂಡ್ವಿ. ಕರೆಕ್ಟಾ? ಸೊ ಅಥವಾ 2 ಡಿಫ್ರೆಂಟ್ ಕಾನ್ಸೆಪ್ಟ್ನ ಕಂಬೈನ್ ಮಾಡಿ ಅದನ್ನು ಒಂದಂತ ಕನ್ಸಿಡರ್ ಮಾಡಿದ್ವಿ. ಸೊ ಗ್ರಾವಿಟೇಷನ್ ಈಸ್ ಒನ್, ಇಟ್ ಈಸ್ ಅಪ್ಲಿಕಬಲ್ ಫಾರ್ ಸಿಂಪಲ್ ಆ್ಯಪಲ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಅಪ್ಲಿಕಬಲ್ ಫಾರ್ ಸ್ಟಾರ್ಸ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಅಪ್ಲಿಕಬಲ್ ಫಾರ್ ಗ್ಯಾಲಕ್ಸಿ. ಸೊ ವಾಟ್ ಎವರ್ ಇಟ್ ಈಸ್ ಆಲ್ ಓವರ್ ದ ಯೂನಿವರ್ಸ್. ಓಕೆ, ಸೊ ಆ ಥರ ಕನ್ಸಿಡರ್ ಮಾಡಿದ್ವಿ. ಬಟ್ ಇನ್ ಕೇಸ್ ಆಫ್ ರಿಡಕ್ಷನಿಸಮ್ ವಿಲ್ ಲುಕ್ ಫಾರ್ ಸ್ಮಾಲ್ ಪಾರ್ಟ್ ಆ್ಯಂಡ್ ಅಬ್ಸರ್ವ್ ವಾಟ್ ಹ್ಯಾಪನ್ ಇನ್ ದಟ್ ಸ್ಮಾಲ್ ಪಾರ್ಟ್ ಆ್ಯಂಡ್ ವಿ ವಿಲ್ ರಿಲೇಟೆಡ್ ಟು ದ ಹ್ಯೂಜ್ ಒನ್. ಓಕೆ, ಅಂದರೆ ನಾವೀಗ ಇಲ್ಲೇನು ಮಾಡ್ತೀವಿ ಅಂದರೆ ಜಸ್ಟ್ ಟೇಕ್ ಎ ಸಿಂಪಲ್ ಅಲ್ಯೂಮಿನಿಯಂ ರಾಡ್. ಓಕೆ, ಒಂದು ಸಿಂಪಲ್ ಅಲ್ಯೂಮಿನಿಯಂ ರಾಡ್ನ ತಗೊಳ್ಳಿ. ಓಕೆ, ಸೊ ಈ ಎಂಡಲ್ಲಿ ನೀವು ಒಂದು ಬರ್ನರ್ ಇಟ್ಬಿಟ್ಟು ಹೀಟ್ ಮಾಡ್ತಿದ್ದೀರಾ ಅಂತ ಕನ್ಸಿಡರ್ ಮಾಡಿ. ಓಕೆನಾ? ಸೊ ಹೀಟ್ ಮಾಡ್ತಿದ್ದೀರಾ ಇಲ್ಲಿ. ಸೊ ಡ್ಯೂ ಟು ಹೀಟ್ ಸ್ಲೋಲಿ ಹೀಟ್ ಏನಾಗುತ್ತೆ, ಟ್ರಾನ್ಸ್ಫರ್ ಆಗಿ ಸೊ ಈ ಎಂಡ್ ಕೂಡ ಏನಾಗುತ್ತೆ, ಇಟ್ ಬಿಕಮ್ ಹಾಟ್. ಕರೆಕ್ಟಾ? ಸೊ ಇಲ್ಲೂ ಕೂಡ ಹಾಟ್ ಆಗುತ್ತೆ ಫ್ರಮ್, ಅಂದರೆ heat transfer from one end to another end. If suppose it's not a aluminum rod, aluminum is a metal. Okay, so instead of metal, if you consider plastic, what happen? So ಇಲ್ಲಿ ನೀವು ಬರ್ನರ್ ಇಂದ ಹೀಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಪ್ರಾಪರ್ಟಿ ಆಫ್ ದ ಪ್ಲಾಸ್ಟಿಕ್ ಇಟ್ ಮೆಲ್ಟ್ ಆಗ್ತಿತ್ತು. ಕರೆಕ್ಟಾ? ಬಟ್ ನಾವಿಲ್ಲಿ ಕನ್ಸಿಡರ್ ಮಾಡಿರೋದು ಮೆಟಲ್ ಆಗಿರೋದ್ರಿಂದ ಸೊ ಅಲ್ಲಿ ಸ್ಮಾಲ್ ಪಾರ್ಟಿಕಲ್ಸ್ ಇರುತ್ತೆ. ಸೊ ಆ ಪಾರ್ಟಿಕಲ್ಸ್ಗೆ ಹೀಟ್ ಏನಾಗ್ತಿರುತ್ತೆ, ಟ್ರಾನ್ಸ್ಫರ್ ಆಗಿ ಸೊ ಒನ್ ಎಂಡ್ ಇದ್ದ ಅನದರ್ ಎಂಡ್ ಕೂಡ ಏನಾಗುತ್ತೆ, ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಇಟ್ ಡಸಂಟ್ ಮೆಲ್ಟ್. ಕರೆಕ್ಟಾ? ಸೊ ಇಲ್ಲಿ ಏನು ಮಾಡ್ತೀವಿ ರಿಡಕ್ಷನಲ್ಲಿ ಅಂದರೆ, ವಿ ಜಸ್ಟ್ ಟೇಕ್ ಅ ಸ್ಮಾಲ್ ಏರಿಯಾ. ಓಕೆ, ಇನ್ ರಿಡಕ್ಷನ್ ವಿ ಲುಕ್ ಅ ಸ್ಮಾಲ್ ಏರಿಯಾ ಆ್ಯಂಡ್ ವಿ ಅಬ್ಸರ್ವ್ ವೆನ್ ವಿ ಹೀಟ್ ವಾಟ್ ಹ್ಯಾಪನ್ ಇನ್ ದಟ್ ಸ್ಮಾಲ್ ಏರಿಯಾ, ಹೌ ದ ಪಾರ್ಟಿಕಲ್ ರಿಯಾಕ್ಟ್. ಓಕೆ, ವೆನ್ ಇಟ್ ಈಸ್ ಹೀಟೆಡ್ ಆ್ಯಂಡ್ ದೆನ್ ವಿ ವಿಲ್ ಅಪ್ಲೈ ಫಾರ್ ದ ಹೋಲ್ ಸಿಸ್ಟಮ್. ಅಂದರೆ ನಾವು ಸ್ಮಾಲ್ ಏರಿಯಾನ ಕನ್ಸಿಡರ್ ಮಾಡಿ ಆ ಸ್ಮಾಲ್ ಏರಿಯಾನ ಇಂಟಿಗ್ರೇಷನ್ ಅಂತ ಲಾಸ್ಟಲ್ಲಿ ಹೇಳಿದೆಲ್ಲ, ಇಂಟಿಗ್ರೇಷನ್ ಅಂತ ಹೇಳಿದ್ರೆ ಸ್ಮಾಲ್ ಪಾರ್ಟ್ನ ಸಮೇಷನ್ ಮಾಡೋದು. ಸೊ ಅದನ್ನು ಎಲ್ಲದಕ್ಕೂ ಅಪ್ಲೈ ಮಾಡಿ ಕಂಪ್ಲೀಟ್ ಏರಿಯಾಗೆ ನಾವು ಅಪ್ಲೈ ಮಾಡ್ತೀವಿ. ಓಕೆ, ಸೊ ರಿಡಕ್ಷನಿಸಮ್ ರಿಡಕ್ಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ explaining the property of complex system in terms of simple part. So ಈ ಕಂಪ್ಲೀಟ್ ಒಂದು ರಾಡ್ನ ನಾವು ತೊಗೊಂಡ್ಬಿಟ್ಟಿದ್ರೆ ಇಟ್ ಸೀಮ್ಸ್ ಲೈಕ್ ಕಾಂಪ್ಲೆಕ್ಸ್, ನಮಗೆ ಕಷ್ಟ ಅನ್ನಿಸ್ತಿತ್ತು. ಬಟ್ ನಾವೇನು ಮಾಡಿದ್ವಿ, ಒಂದು ಸ್ಮಾಲ್ ಏರಿಯಾನ ಕನ್ಸಿಡರ್ ಮಾಡಿ ಅಲ್ಲಿ ಏನಾಗ್ತಿದೆ ಅಂತ ಅಬ್ಸರ್ವ್ ಮಾಡಿ ಅದನ್ನು ಕಂಪ್ಲೀಟ್ ಒಂದು ಏರಿಯಾಗೆ ಅಪ್ಲೈ ಮಾಡಿದ್ದೀವಿ. ಓಕೆ, ಸೊ ರಿಡಕ್ಷನಿಸಮ್ ಆರ್ ರಿಡಕ್ಷನ್ ಈಸ್ ದ
explaining the properties of a complex system in terms of simpler parts. Okay, so this is the beauty of the physics. Okay, so in this class we have learned about what is physics, what is science, and what is scientific method, what are the steps which involve in scientific method, and we have also learned what do you mean by unification and example for unification, and we have also learned reductionism and example for reductionism. Okay, so any doubt you can ask me in group. Thank you so much.